ಕಂಟೆಂಟ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ವಿಡಿಯೋನ ನೀವು ಬ್ಯಾಕ್ ಹೋಗ್ಬೇಡ್ರಿ. ಕೈ ಮುಗಿದು ಕೇಳ್ಕೊಂತೀನಿ, ಯಾರೇ ಹೆಣ್ಮಕ್ಳು ಈ ವಿಡಿಯೋ ನೋಡ್ತಾ ಇದ್ರು ಹಾಗೂ ನನ್ನ ಫ್ರೆಂಡ್ಸ್, ನನ್ನ ಬ್ರದರ್ಸ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಲೈವ್ ಇಂದ ಹೊರಗಡೆ ಹೋಗ್ಬೇಡಿ. ರೆಕಾರ್ಡ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿ. ಮೇನ್ ಕಟ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರಾದರೂ ಹೆಣ್ಮಕ್ಳು ಪ್ರೈವೇಟ್ ಅಕೌಂಟ್ ಮಾಡ್ಕೊಂಡಿದ್ರೆ ನಿಮ್ಮ ಅಕೌಂಟ್ ಲಿಂಕ್ ಅನ್ನ ಕಾಪಿ ಮಾಡಿಕೊಂಡು ಯಾವುದೋ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಅಕೌಂಟ್ ನ ಓಪನ್ ಮಾಡಿ. ಅಂದ್ರೆ ಪಾಸ್ವರ್ಡ್ ಹೊಡೆದು ಓಪನ್ ಮಾಡಲ್ಲ. ನಿಮ್ಮ ಅಕೌಂಟ್ ಪ್ರೈವೇಟ್ ಇದ್ರೆ ಅದು ಆಟೋಮೆಟಿಕ್ ಅವನ ವೆಬ್ಸೈಟ್ನಾಗ ಏನಾಗ್ತದೆ, ಪಬ್ಲಿಕ್ ಆಗ್ತದೆ. ನಿಮ್ಮ ಫೋಟೋಸ್ಗಳನ್ನ ತಗೊಂಡು ಅವರು ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ. ನಾನು ಹೇಳ್ತಾ ಇದ್ದೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಫೋಟೋಗಳನ್ನ ತಗೊಂಡು ಅವ್ನು ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ. ನಿಮ್ಮ ಫೋಟೋಸ್ಗಳನ್ನ ತಗೊಂಡು ಅವರು ಸೆಕ್ಸ್ ವಿಡಿಯೋಸ್ಗಳನ್ನ ಬಿಡ್ತಿರ್ತಾರಲ್ಲ ವೆಬ್ಸೈಟ್ನಾಗ, ಅಲ್ಲಿ ಆ ಬೇರೆ ಹುಡುಗಿಯ ಮುಖಕ್ಕೆ ನಿಮ್ಮ ಮುಖವನ್ನ AI ಮುಖಾಂತರ ಅಟ್ಯಾಚ್ ಮಾಡಿ ನಿಮ್ಮನ್ನ ಬೇರೆ ರಾಜ್ಯದಲ್ಲಿ, ಬೇರೆ ದೇಶದಲ್ಲಿ ನಿಮ್ಮ ಲೊಕೇಶನ್ ಬಿಟ್ಟು ನಿಮ್ಮನ್ನ ಕೆಟ್ಟದಾಗಿ ತೋರಿಸ್ತಾ ಇದ್ದಾರೆ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ರಿ ಹೆಣ್ಮಕ್ಳೇ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೈವೇಟ್ ಅಕೌಂಟ್ ಮಾಡ್ಕೊಂಡಿರೋ ಹೆಣ್ಮಕ್ಳನ್ನೇ ಅವರು ಟಾರ್ಗೆಟ್ ಮಾಡ್ತಿರೋದು ಹೆಚ್ಚು. ಅಕಸ್ಮಾತ್ ನೀವೇನಾದ್ರೂ ಅವ್ರಿಗೆ ನಿಮ್ಮ ಅಕೌಂಟ್ ಅವ್ರ ಕಣ್ಣಿಗೆ ಕಂಡ ತಕ್ಷಣ ಆ ಅಕೌಂಟ್ ಅಲ್ಲಿರೋ ಫೋಟೋಗಳನ್ನ ತಗೊಂಡು ಯಾವುದೋ ಒಂದು ಕಾಲ್ ಗರ್ಲ್ ಅನ್ನೋ ಒಂದು ವೆಬ್ಸೈಟ್ಗಳಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದು ಬಿಟ್ಟು ಮತ್ತೆ ನೆಕ್ಸ್ಟ್ ಸೆಕ್ಸ್ ಪೋರ್ನ್ ಸ್ಟಾರ್ಸ್ ಎಲ್ಲ ಇರ್ತಾರಲ್ಲ, ಅವರಿಗೆ ನಿಮ್ಮ ಮುಖಗಳನ್ನ ಅಟ್ಯಾಚ್ ಮಾಡಿ ಅವರ ವೆಬ್ಸೈಟ್ಗಳಲ್ಲಿ ವಿಡಿಯೋಗಳನ್ನ ಬಿಡ್ತಾ ಇದ್ದಾರೆ. ಅರ್ಥ ಮಾಡ್ಕೋರಿ. ದಯವಿಟ್ಟು ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್ಗಳಲ್ಲಿ ನಿಮ್ಮ ಫೋಟೋಗಳನ್ನ ಹಾಕಬೇಡಿ. ನೀವೇನಾದ್ರೂ ಸ್ನ್ಯಾಪ್ಚಾಟ್ಗಳಲ್ಲಿ ಹಿಂಗ ಶೋಗಳನ್ನ ಮಾಡ್ತಿರ್ತೀರಲ್ಲ, ಆ ವಿಡಿಯೋ ಕ್ಲಿಪ್ಗಳನ್ನ ಅವರು ಬೇರೆ ವೆಬ್ಸೈಟ್ ನಲ್ಲಿ ಲಿಂಕ್ ಹಾಕಿ ಆ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಾನು 5 ನಿಮಿಷ ಫ್ರೀ ಇರ್ತೀನಿ, ನನಗೆ ಕಾಲ್ ಮಾಡಿ, ಈ ಒಂದು ಆ್ಯಪ್ ನಲ್ಲಿ ನಾನು ನಿಮಗೆ ಫ್ರೀ ಸಿಗ್ತೀನಿ, ನನ್ನ ಜೊತೆ ನೀವು ಚಾಟಿಂಗ್ ಮಾಡ್ಬೋದು, ನನ್ನ ಜೊತೆ ನೀವು ಅದು ಮಾತಾಡ್ಬೋದು, ಇದು ಮಾತಾಡ್ಬೋದು ಅನ್ನೋ ವಿಡಿಯೋಗಳಲ್ಲಿ ನಿಮ್ಮನ್ನ ಯೂಸ್ ಮಾಡಿಕೊಂಡು, ಅದು ನಿಮ್ಮ ರಾಜ್ಯದಲ್ಲಿ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ಬೇರೆ ರಾಜ್ಯದಲ್ಲಿ ನಿಮ್ಮನ್ನ ಚೆನ್ನಾಗಿ ಉಪಯೋಗಿಸ್ಕೋತಾ ಇದ್ದಾರೆ. ಯಾಕಂತಂದ್ರೆ ಪಬ್ಲಿಕ್ ಇರುವಂತ ಹೆಣ್ಮಗಳು, ಅವಳು ರೀಲ್ಸ್ ಮಾಡುವಂತ ಹೆಣ್ಮಗಳು, ಪಾಪ್ಯುಲರ್ ಇರುವಂತ ಹೆಣ್ಮಗಳಿಗೆ ಮಾಡಿದ್ರೆ ನಾವು ಸಿಕ್ಕಾಕೊಳ್ತೀವಿ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಅರ್ಥ ಮಾಡ್ಕೊಳ್ಳಿ ಇನ್ನೊಮ್ಮೆ. ಪಾಪ್ಯುಲರ್ ಇರುವಂತ ಹೆಣ್ಣು ಮಗಳಿಗೆ ನಾವು ಈ ತರ ಮಾಡಿದ್ರೆ ನಾವು ಸಿಕ್ಕಾಕೊಳ್ತೀವಿ ಅನ್ನೋದು ಅವ್ರಿಗೆ ಗೊತ್ತು. ಬೇರೆ ದೇಶದಲ್ಲಿ, ಬೇರೆ ರಾಜ್ಯದಲ್ಲಿ ಕುತ್ಕೊಂಡು ಫೇಕ್ ಆ್ಯಪ್ಗಳನ್ನ ಅವ್ರು ಅದ್ರ ಮುಖಾಂತರ ನಿಮ್ಮ ಪ್ರೈವೇಟ್ ಅಕೌಂಟ್ ಅಲ್ಲಿ ಇರುವಂತ ಫೋಟೋಗಳನ್ನ ತಗೊಂಡು ಅವರು ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. AI ಡಿಸೈನಿಂಗ್ ಮಾಡಿ ನಿಮ್ಮ ಮುಖವನ್ನ ತೋರಿಸಿ ಹುಡುಗರಿಗೆ ಇದರಲ್ಲಿ ₹5 ಲಾಗಿನ್ ಮಾಡಿದ್ರೆ ನನ್ನ ಜೊತೆ ನೀವು ಚಾಟಿಂಗ್ ಮಾಡಬಹುದು, ₹500 ಹಾಕಿದ್ರೆ